ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನ ಆವರಣದಲ್ಲಿ ಜೂನ್ 8ರ ಭಾನುವಾರ ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ಶ್ರವಣ ಉಚಿತ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಉಪಕರಣ ವಿತರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಅಧ್ಯಕ್ಷ ಎಂಡಿ ನಾಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಟೀಮ್ ಈಶ್ವರ್ ಮಲ್ಪೆ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು, ಹಾಸನದಲ್ಲಿ ಶ್ರವಣ ಉಚಿತ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ರೋಟರಿ ಕ್ಲಬ್ ಆಫ್ ಹಾಸನ ಸಹಕಾರ ನೀಡುತ್ತಿದೆ ಎಂದರು. ಶ್ರವಣ ಉಪಕರಣಗಳಿಗೆ ತಗುಲುವ 40% ವೆಚ್ಚವನ್ನು ಟೀಮ್ ಈಶ್ವರ್ ಮಲ್ಪೆ ಭರಿಸುತ್ತದೆ. ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ಶ್ರವಣ ಪರೀಕ್ಷೆಯ ಯಾವುದಾದರೂ ಹಳೆಯ ವರದಿ ಇದ್ದರೆ ತರಬೇಕು. ಮೊದಲು ನೋಂದಾಯಿಸುವ 40 ಜನರು ಸೌಲಭ್ಯಕ್ಕೆ ಅರ್ಹರು. ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಅನುಭವ ಪಡೆದಿರುವ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೋಂದಣಿ ಅಥವಾ ಮಾಹಿತಿಗೆ 9902344399 ಈ ನಂಬರ್ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಇನ್ನು ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಸದಸ್ಯ ಪ್ರಕಾಶ್, ಪತ್ರಕರ್ತರಾದ ನಾಗರಾಜ್ ಹೆತ್ತೂರು, ಬಿಆರ್ ಬೊಮ್ಮೇಗೌಡ ಇತರರು ಹಾಜರಿದ್ದರು. ಮತ್ತು ಟೀಮ್ ಈಶ್ವರ್ ಮಲ್ಪೆ ಅವರ ಸಹಯೋಗದೊಂದಿಗೆ ನಾಳೆ 8ನೇ ತಾರೀಕು ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಉಚಿತ ಕಿವಿ ಶ್ರವಣ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು 40 ಜನದ್ದು ಅಷ್ಟೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಆದರೆ ತುಂಬ ಪಬ್ಲಿಸಿಟಿ ಆಗಿರೋದ್ರಿಂದ ಆಲ್ರೆಡಿ 60ಕ್ಕಿಂತ ಹೆಚ್ಚಿನ ಜನ ನೋಂದಾಯಿಸ್ಕೊಂಡಿದ್ದಾರೆ. ಮತ್ತು ಇನ್ನು ವಾಕಿನ್ ಬರೋ ಸಾಧ್ಯತೆ ಇದೆ. 40 ಜನನ ಯಾಕೆ ಮಾಡಬೇಕಪ್ಪ ಅಂದ್ಕೊಂಡಿದ್ದೀನಿ ಅಂದರೆ, ಒಬ್ಬೊಬ್ಬರ ಕಿವಿ ತಪಾಸಣೆಗೆ ಮಿನಿಮಮ್ 15 ನಿಮಿಷ ಸಮಯ ತಗಲುತ್ತೆ. ಹಾಗಾಗಿ ನಾವು 10 ಅವರ್ ಮಾಡಿದ್ರು 40 ಜನ ಹಾಗೆ ಆಗೋದು. ಅದಕ್ಕೋಸ್ಕರ ನಾಳೆ ಅದಕ್ಕೆ ಕಿವಿ ತಪಾಸಣೆಗೆ 2 ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಪವನ್ ಕುಮಾರ್ ಅಂತ ಒಬ್ಬರಿದ್ದಾರೆ, ಮತ್ತು ಲವ ಮಂಗೇರ ಅಂತ ಇನ್ನೊಬ್ರು ಇದ್ದಾರೆ. ಈಶ್ವರ್ ಮಲ್ಪೆ ಟೀಮಿಂದ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಉಚಿತ ಕಿವಿ ತಪಾಸಣೆ ಜೊತೆಗೆ ಒಂದು ಸುಮಾರು 20,000 ಮೊತ್ತದ ಒಂದು ಶ್ರವಣ ಸಾಧನವನ್ನು ಸಹ ನೀಡ್ತಾ ಇದ್ದೇವೆ. ಇದರಲ್ಲಿ ಅದರ 40% ಅಂದರೆ ಸುಮಾರು 8,000 ರೂಪಾಯಿಗಳನ್ನ ಈಶ್ವರ್ ಮಲ್ಪೆ ಅವರು ತಮ್ಮ ಫೌಂಡೇಶನ್ ವತಿಯಿಂದ ನೀಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ಮುಖ್ಯವಾಗಿ ಫೋನ್ಯಾಕ್, ಸೀಮನ್ಸ್, ಸ್ಟಾರ್ಕಿ ಮುಂತಾದ ಬ್ರಾಂಡೆಡ್ ಶ್ರವಣ ಸಾಧನಗಳನ್ನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಿ ಇನ್ನು ಹೆಚ್ಚಿನ ಜನಕ್ಕೆ ಅನುಕೂಲ ಆಗೋದಕ್ಕೆ ಸಹಾಯ ಮಾಡಬೇಕಂತ ನಾವು ನಮ್ಮ ರೋಟ್ರಿ ಕ್ಲಬ್ ಮುಖಾಂತರ ಕೋರ್ತಾ ಇದ್ದೇವೆ. ಹಾಗೆ ನಾವು ರೋಟ್ರಿನಲ್ಲಿ ಅನೇಕ ಪ್ರತಿನಿತ್ಯವೂ ಇದೇ ಥರ ಸೇವಾ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಈ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಅಂಶ ಅಂತ ಅಂದರೆ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದನೂ ಸಹ ಇದಕ್ಕೆ ಸಹಯೋಗ ಇದೆ. ಇದು ಸಹ ನಮಗೆ ತುಂಬ ಖುಷಿ ಮತ್ತು ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮಾಡೋದಕ್ಕೆ ನಮಗೆ ಒಂದು ಉತ್ಸಾಹವನ್ನು ನೀಡಿದೆ. ಮುಂದೆ ಸಂಘದ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಿ ಸಹಕಾರಗೊಳಿಸ್ಬೇಕಂತ ತಮ್ಮೆಲ್ಲರನ್ನ ಕೇಳ್ತೇನೆ. ಧನ್ಯವಾದ. ಸರ್, 40 ಜನ ಅಂತ ಮಾಡ್ಕೊಂಡಿದ್ವಿ. ಅಂದರೆ ಒಬ್ಬರ ಕಿವಿ ತಪಾಸಣೆಗೆ ಮಿನಿಮಮ್ 15 ಮಿನಿಟ್ಸ್ ಬೇಕು. ಹಂಗಾಗಿ ಗಂಟೆಗೆ 4 ಜನ ಅಷ್ಟೇ ಮಾಡೋಕ್ಕಾಗಲ್ಲ. ಈಗ ಅದಕ್ಕೇನೆ ನಾಳೆ 2 ಬರ್ತಾ ಇದ್ದಾರೆ. ನಾಳೆ ಅರೌಂಡ್ 80 ಮೆಂಬರ್ಸು ತಪಾಸಣೆ ಮಾಡ್ಬೋದು. ಇನ್ನೂ ಹೆಚ್ಚಿನದಾಯ್ತಂದರೆ ಒಂದಿನ ಮುಂದೆ ಅಥವಾ ಇನ್ನೊಂದು ದಿನ ಬೇರೆ ದಿನ ಕಾರ್ಯಕ್ರಮನ ಹಮ್ಮಿಕೊಂಡು ಅದನ್ನ ಅವ್ರಿಗೂ ಕೊಡುವಂಥ ಕೆಲಸ ಮಾಡ್ತೀವಿ ಸರ್. ಈಗ ನಾಳೆ 80 ಜನಕ್ಕೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೇವೆ. ಹಾಗೆ ಆಲ್ರೆಡಿ 60 ಜನ ರಿಜಿಸ್ಟರ್ ಆಗಿದ್ದಾರೆ. ಯಾರು ರಿಜಿಸ್ಟರ್ ಆಗಿದ್ದಾರೆ ಅದ್ರ ಹೆಚ್ಚು ಸಂಖ್ಯೆ ಆಯ್ತು ಅಂತಂದ್ರೆ ಈಗ ರಿಜಿಸ್ಟ್ರೇಷನ್ ಆಗಿರೋರಿಗೆ ಮೊದಲ ಆದ್ಯತೆ, ನೆಕ್ಸ್ಟ್ ಬಂದವರಿಗೆ ಮತ್ತೆ ಇನ್ನೊಂದು ದಿವಸ ನಾವು ಆಯೋಜನೆಯನ್ನು ಮಾಡಿ ಅವ್ರಿಗೆ ಕೂಡ ಸೇವೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕೊಡ್ತೇವೆ ಸರ್. ಅಂದರೆ ಅಲ್ಲಿ ಟೆಸ್ಟ್ ಮಾಡೇ ಮಾಡ್ತಾರೆ. ಬಂದಾಗ ಅಲ್ಲಿ ಫ್ರೀಯಾಗಿ ಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಯಾವ ಎಕ್ವಿಪ್ಮೆಂಟ್ ಬೇಕು